ರೋಶಿನಿ ಸಹಜವಾಗಿ ಎಲ್ಲೋ ಒಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ಅವರು ಮುಖ್ಯಮಂತ್ರಿ ಆಗೋದು ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ನಾಯಕರಿಗೆ ಮತ್ತು ಶಾಸಕರು ಎಲ್ಲೋ ಒಂದ್ ಕಡೆ ಇಷ್ಟ ಇಲ್ಲ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಇನ್ನು 2 ವರ್ಷ ಕಾಲ ಅಂತೇಳಿ ಸಹಜವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ನಾಯಕತ್ವ ವಿಚಾರ ಸಂಬಂಧಪಟ್ಟಂತೆ ಸಹಜವಾಗಿ ಕೆಲ ಒಂದು ಸಚಿವರಿಗೆ ಕೆಲ ಶಾಸಕರಿಗೆ ಸ್ವಲ್ಪ ಮಟ್ಟಿಗೆ ಒಂದು ಅಸಮಾಧಾನ ಇರುವಂತ ಸಾಧ್ಯತೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರಮೇಶ್ವರ್ ಅವರ ವಿಚಾರ ಸಂಬಂಧಪಟ್ಟಂತೆ ಏನು ಮುಖ್ಯಮಂತ್ರಿ ಆಗಬೇಕು ಅವರ ಹೆಸರನ್ನು ಸೂಚನೆ ಮಾಡಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರು ಮತ್ತು ಶಾಸಕರು ನಿರ್ಧಾರ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮುಖ್ಯಮಂತ್ರಿ ಆಯ್ಕೆ ವಿಚಾರ ಸಂಬಂಧಪಟ್ಟಂತೆ ನಮಗೆ ಬಿಡಿ, ಯಾಕಂದ್ರೆ ನಿಮ್ಮ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಮಾತ್ರ ಈ ಒಂದು ಒಪ್ಪಂದ ಆಗಿತ್ತು. ಈ ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನಿಮ್ಮ ಇಬ್ಬರ ನಡುವೆ ಮಾತ್ರ ಈ ಒಂದು ಪವರ್ ಶೇರಿಂಗ್ ವಿಚಾರ ಚರ್ಚೆ ಆಗಿತ್ತು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ನೀವು ಅಧಿಕಾರವನ್ನು ಅವರಿಗೆ ಹಸ್ತಾಂತರ ಮಾಡಿ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಆ ರೀತಿಯ ಕೆಲವೊಂದು ಅಸಮಾಧಾನ ಭಿನ್ನಮತ ಇದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಏನ್ ಹೇಳುತ್ತೆ ಅವರು ಯಾರನ್ನ ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ ಅದು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಕೆಲವೊಂದಿಷ್ಟು ಅಸಮಾಧಾನ ಭಿನ್ನಮತ ಸಹಜವಾಗಿ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ, ನಮ್ಮ ಅಧಿಕಾರ ಏನು, ನಮ್ಮ ಭವಿಷ್ಯ ಏನು, ಮತ್ತಷ್ಟು ಅಪ್ಡೇಟ್ಸ್ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಜಸ್ಟ್ ಹೋಲ್ಡ್ ಆಗಿ ಸರ್, ಮತ್ತೊಮ್ಮೆ ಮಾತಾಡ್ತೀನಿ. ಇದೀಗ ಇದೇ ವಿಚಾರವಾಗಿ ಬರ್ತಾ ಇರುವಂತಹ ಸದ್ಯದ ಅಪ್ಡೇಟ್ಸ್ ಇದು. ಸಿಎಂ ಸಿದ್ದು ಡಿ.ಕೆ. ಶಿವಕುಮಾರ್ ಮುಖಾಮುಖಿಯಾಗಿದ್ದಾರೆ. ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸಿದ್ದು ಬಿಗಿದಪ್ಪಿ ಭಾವುಕರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿದ್ದು ಪದತ್ಯಾಗ, ಡಿ.ಕೆ. ಶಿವಕುಮಾರ್ ಭಾವುಕರಾಗಿದ್ದಾರೆ. ಸಿದ್ದು ಡಿ.ಕೆ. ಅಪ್ಪುಗೆ ಸಿಎಂ ಆಶೀರ್ವಾದವನ್ನ ಪಡೆದಿದ್ದಾರೆ. ಡಿ.ಕೆ. ನಿಜವಾಗ್ಲೂ ಕೂಡ ಒಂದು ಗೂಸ್ ಪಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ಈಗ ಸಿಎಂ ಸಿದ್ದು ಡಿ.ಕೆ. ಶಿವಕುಮಾರ್ ಮುಖಾಮುಖಿಯಾಗಿ ಬಿಗಿದಪ್ಪಿ ಭಾವುಕರಾಗಿದ್ದಾರೆ. ಸಿದ್ದು ಬಿಗಿದಪ್ಪಿರುವಂತ ಡಿ.ಕೆ. ಶಿವಕುಮಾರ್ ಭಾವುಕರಾಗಿದ್ದಾರೆ. ಈಗ ಆಶೀರ್ವಾದವನ್ನ ಪಡೆದಿದ್ದಾರೆ. ಸಿದ್ದು ಪದತ್ಯಾಗ, ಡಿ.ಕೆ. ಶಿವಕುಮಾರ್ ಭಾವುಕರಾಗಿದ್ದಾರೆ. ಈಗ ಸಿದ್ದು ಡಿ.ಕೆ. ಅಪ್ಪುಗೆ ಸಿಎಂ ಆಶೀರ್ವಾದವನ್ನ ಪಡೆದಿದ್ದಾರೆ. ಡಿ.ಕೆ. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಸಿದ್ದರಾಮಯ್ಯ ಅವರ ನಿವಾಸ. ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರಂತೆ ಡಿ.ಕೆ.ಶಿ. ಸಿದ್ದು ತಪ್ಪಿಕೊಂಡು ಭಾವುಕರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಸಿದ್ದರಾಮಯ್ಯ ಬೆನ್ನು ತಟ್ಟಿ ಆಶೀರ್ವಾದವನ್ನ ಮಾಡಿದ್ದಾರಂತೆ. ಹೀಗೆ ಸದ್ಯಕ್ಕೆ ಆಗಿರುವಂತಹ ವಿಚಾರ ಇದು.